ಮುಖ್ಯಮಂತ್ರಿ ಆಗ್ತೀರಾ ಅಂತ ಕಾಣುತ್ತೆ ಅಂದರೆ ಇಲ್ಲಪ್ಪ ಭಾಳ ಕಷ್ಟ ಇದೆ ಅಂತಕ್ಕಂಥದ್ದು ಹೇಳ್ತಿದ್ರು. ಆದರೆ ರಾಜೀವ್ ಗಾಂಧಿ ಅವರ ಒಂದು ದಿಟ್ಟ ನಿರ್ಧಾರದಿಂದ ಈ ರಾಜ್ಯದ ಒಬ್ಬ ಅತ್ಯುತ್ತಮವಾದಂಥ ನಾಯಕನನ್ನು ಕುರಿಸ್ತಕ್ಕಂಥ ಕೆಲಸವನ್ನು ನಾನು ರಾಜೀವ್ ಗಾಂಧಿ ಅವರು ಮತ್ತೆ ನನಗೆ ಅವ್ರಿಗೆ ನೇರವಾದಂಥ ಸಂಬಂಧ. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗ ಪ್ರಾಥಮಿಕ ಶಿಕ್ಷಣ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರೆಲ್ಲರೂ ಸೇರಿ ಕೇಕ್ ಕತ್ತರಿಸಿ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಮಧು ಬಂಗಾರಪ್ಪನ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಬಂಗಾರಪ್ಪ ಅವರು, ಬಂಗಾರಪ್ಪನವರು, ಮಧುವರ ತಾಯಿಯವರ ಆಶೀರ್ವಾದದಿಂದ ಇವತ್ತು ಮಧು ಬಂಗಾರಪ್ಪನವರು ಬಂಗಾರಪ್ಪ ಸ್ಥಾನಕ್ಕೆ ಬರ್ತಾರೆ. ಬಂಗಾರಪ್ಪ ಸ್ಥಾನವನ್ನು ಉಳಿಸ್ತಾರೆ, ಜನಗಳಿಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ OBC ಇಂದ ನಾನು ಬಂಗಾರಪ್ಪನವ್ರ ಬಗ್ಗೆ ನಾನು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದೇ ಪರವಾಗಿ ಮಧು ಬಂಗಾರಪ್ಪ ಅವರು ಅದೇ ನೀತಿ, ಅದೇ ಸೌಭಾಗ್ಯ, ಅದೇ ಇದರಲ್ಲಿ ಅದೇ ಕಾರ್ಯಕರ್ತವಾಗಿ ಮಧುವರು ನಮ್ಮನ್ನೆಲ್ಲ ಜನಗಳ ಪರವಾಗಿ ತಗೊಂಡು ಹೋಗ್ತಾರೆ. OBC ಅವ್ರನ್ನ ಮುಂದುವರಿಸ್ತಾರೆ ಅಂತ ನಮ್ಮೆಲ್ಲರ ಪರವಾಗಿ, ನಮ್ಮ ಹಿರಿಯ ಅಧ್ಯಕ್ಷರ ಪರವಾಗಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಹುಟ್ಟುಹಬ್ಬದ ಶುಭಾಶಯಗಳು ಮಧು ಬಂಗಾರಪ್ಪನವ್ರಿಗೆ. ಅವರು ಆರೋಗ್ಯ ಭಾಗ್ಯ ಕೊಟ್ಟು ಬಂಗಾರಪ್ಪನವರ ಮೇಡಮ್ನವರು ಅವರ ಆಶೀರ್ವಾದ ನಮ್ಮ ಮಧು ಬಂಗಾರಪ್ಪ ಅವ್ರಿಗೆ ಯಾವಾಗಲೂ ಇರುತ್ತೆ. ಅದು ಸದಾ ಅದನ್ನು ನಡ್ಕೊಂಡು ಹೋಗ್ತಾರೆ. ಹೆಸರು BL ಚೇತನ್ ಅಂತ ಹೇಳಿ, ನಾನು ಬೆಂಗಳೂರು ಜಿಲ್ಲಾ OBC ಅಧ್ಯಕ್ಷ, ಬೆಂಗಳೂರು ಸೆಂಟ್ರಲ್ ಜಿಲ್ಲಾ OBC ಅಧ್ಯಕ್ಷ, ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ OBC ಅಧ್ಯಕ್ಷ. ಇವತ್ತು ಮಧು ಬಂಗಾರಪ್ಪ ಅವ್ರ ಬರ್ತಡೇ ಇದೆ. ಆ್ಯಕ್ಚುಲಿ ನಾವು ಅವ್ರನ್ನ 2ನೇ ತಾರೀಕು ಅವರು ನಮ್ಗೆ ಯಾರಿಗೂ ಸಿಕ್ಕಿರಲಿಲ್ಲ. ನಾವು 4-5 ಜನ ಮಾತ್ರ ಹೋಗಿದ್ರಿ ಅವ್ರ ಮನೆ ಹತ್ರ. ಆವಾಗ ನಾವು ಹೇಳಿದ್ರಿ, ಈ ಥರ ಇನ್ವೈಟ್ ಮಾಡಿದ್ರಿ ಸರ್, ನೀವು ಮಿನಿಸ್ಟರ್ ಆಗಿದ್ದೀರಾ, ದಯವಿಟ್ಟು ಸ್ಟೇಟ್ ಆಫೀಸ್ಗೆ ಬರಬೇಕು ತಾವು ಅಂತ ಹೇಳಿ ಅಂತ. ಆಯ್ತು ಬರ್ತೀನಿ ಅಂತ ಹೇಳಿದರು. ಸೊ ಅದು ಆ್ಯಕ್ಚುಲಿ ಗೊಂದಲಾಗಿ ಮುಂದಿನ ವಾರ ಅಂತಂದ್ರು, ನೋಡಿದ್ರೆ ನೆನ್ನೆನೇ ಇಮಿಡಿಯೇಟ್ ಬಂದುಬಿಟ್ರು. ಸೊ ಆ ಸಣ್ಣ ಕಡಿಮೆ ಅವಧಿಲಿ ನಮ್ಮ ಕೈಲಿ ಏನು ಇದು ಮಾಡೋಕ್ಕಾಗುತ್ತೋ ಅದು ಪಾಪ ನಮ್ಮ ಫ್ಲವರ್ ವೆಂಕಟೇಶಣ್ಣ ಎಲ್ಲರೂ ಸೇರಿ ನಾವೆಲ್ಲ ಆರ್ಗನೈಸ್ ಮಾಡಿದ್ರಿ. ಇವತ್ತು ಅವ್ರು ಬಂದಿದ್ದಾರೆ, ನಮಗಂತೂ ತುಂಬ ಖುಷಿ ಆಯಿತು. ಅವರು ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರು ಕೂಡ ಯೂತ್ ಇದ್ದಾರೆ, ನಮಗೆಲ್ಲ ಇನ್ಸ್ಪಿರೇಷನ್ ಆಗಿದ್ದಾರೆ. ನಾನು ಕೂಡ NSU ಯೂತ್ ಕಾಂಗ್ರೆಸ್ಸಿಂದ ಬಂದವನು. NSU ಜನರಲ್ ಸೆಕ್ರೆಟರಿ, ಬೆಂಗಳೂರು ಸಿಟಿ ಯೂತ್ ಕಾಂಗ್ರೆಸ್ ಬಸವನಗುಡಿ ಅಸೆಂಬ್ಲಿ ಅಧ್ಯಕ್ಷ ಆಗಿದ್ದೆ. ಅದಾದಮೇಲೆ ಬ್ಲಾಕ್ ವಾರ್ಡ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. ಇವಾಗ ಬ್ಲಾಕ್ ಕಾಂಗ್ರೆಸ್ಸು ಹಿಂದುಳಿದ ವರ್ಗದ ಅಧ್ಯಕ್ಷ ಆಗಿದ್ದೆ. ನಾವು ಅವಾಗೆಲ್ಲ ಎಲ್ಲರೂ ಹೇಳೋರು, ಬಂಗಾರಪ್ಪ ಅವರು ಎಲ್ಲರನ್ನೂ ಬೆಳೆಸ್ತಾರೆ, ಚಿಕ್ಕ ವಯಸ್ಸಾಗಿರೋ ಎಲ್ಲ ಲೀಡರ್ಗಳು ಮಾಡ್ತಾರೆ ಅಂತ. ಅದು ನನಗೆ ಪ್ರಾಕ್ಟಿಕಲ್ ಆಗಿ ಆಯಿತು. ಏನಂದರೆ ನನ್ನ ಜಿಲ್ಲಾಧ್ಯಕ್ಷ ಮಾಡಬೇಕಾದ್ರೆ, ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷ ಮಾಡಬೇಕಾದ್ರೆ ಮಧು ಬಂಗಾರಪ್ಪ ಅವರು
ನನ್ನ ಕರೆದೇ ನೀ ಇನ್ನೂ ಚಿಕ್ಕ ವಯಸ್ಸಿದೆಯಾ, ಬೆಳ್ಕೊಂಡು ಹೋಗು, ನೀನು ರಾಜಕೀಯದಲ್ಲಿ ಬೆಳಿತೀಯಾ ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಅದು ಕೃತಜ್ಞತೆ ಹೇಳ್ತಾ, ಮತ್ತು ಅವ್ರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ನಾನು 100% ಸಕ್ರಿಯವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಉಸ್ತುವಾರಿಗಳು ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಂಗಾರದ ಕುಡಿ ಮಧು ಬಂಗಾರಪ್ಪರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರು ರಾಜ್ಯಾಧ್ಯಕ್ಷರು ಆಗಿದ್ರ ಜೊತೆಗೆ ಕರ್ನಾಟಕ ಸರ್ಕಾರದ ಘನತೆವೆತ್ತ ಸಚಿವರು ಕೂಡ ಆಗಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಪ್ರೀತಿ ಪಾತ್ರರು ಕೂಡ ಆಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನ ಮಟ್ಟಗಳು ಸಿಕ್ಕಲಿ ಮತ್ತು ಅವರ ತಂದೆಯ ಒಂದು ಆಶಯದಂತೆ ಈ ಒಂದು ಕರ್ನಾಟಕ ಸರ್ಕಾರದ ಚುಕ್ಕಾಣಿ ಹಿಡಿದು ಅವರು ಕೂಡ ಮುಂದಿನ ದಿನಗಳಲ್ಲಿ ಭವಿಷ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾವೆಲ್ಲರೂ ಆಶಿಸ್ತೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ನಾಗವೇಣಿ ಟಿ ರಾಯಪ್ಪ ಅಂತ. ನಾನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತೆ ಕೂಡ, ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದೀನಿ. ನನ್ನ ಹೆಸರು HN ಸೋಮನಾಥ್ ಅಂದ್ಬಿಟ್ಟು, OBC ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಬಾಸ್ ಮಧು ಬಂಗಾರಪ್ಪನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಅವ್ರು ಯಾವತ್ತು ಇಷ್ಟು ದೊಡ್ಡ ಮಿನಿಸ್ಟರ್ ಆದ್ರೂ ಕಾರ್ಯಕರ್ತರಿಗೆ ಎಷ್ಟು ಸಿಂಪ್ಲಿಸಿಟಿಯಾಗಿ ಇದು ಮಾಡ್ತಾರೆ ಅಂದರೆ, ಎಲ್ಲ 1000 ಜನ ಇದ್ರೂ ನಾವು ಸೈಡಲ್ಲಿ ನಿಂತಿದ್ರು ನಮ್ಮ ಸಾಹೇಬರು ಕರೆದ್ಬಿಟ್ಟು ಬಾ ಇಲ್ಲಿ ಅಂತ ಕರೆಸ್ಬಿಟ್ಟು ನಿಲ್ಲಿಸ್ತಾರೆ. ಸೊ ಹಾಗಾಗಿ ಅವ್ರ ಸಿಂಪ್ಲಿಸಿಟಿ ನಮ್ಮ ಬಂಗಾರಪ್ಪಾಜಿ ಅವರು ಹೇಗಿತ್ತು ಅದೇ ಥರ ನಮ್ಮ ಬಾಸು ಮಧುವಣ್ಣ ಅವ್ರಿಗೆ ಹಾಗೆ ಇದೆ. ಜೈ ಕಾಂಗ್ರೆಸ್, ಜೈ ಮಧುವಣ್ಣ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಮುಂದೆ CM ಹಾಗೆ ಆಗ್ತಾರೆ ಅಂದ್ಬಿಟ್ಟು ನಮಗೊಂದು ಆಸೆ ಇದೆ. ಜೈ ಬಂಗಾರಪ್ಪಾಜಿ, ಜೈ ಮಧುವಣ್ಣ. ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಏನಿವತ್ತು ಈ ರಾಜ್ಯ ಕಂಡಂಥ ನಾಯಕರು ದೇವರಾಜ ಅರಸು ನಂತರ ಬಂಗಾರಪ್ಪನವರ ಹಾದಿಯಲ್ಲಿ ಇವತ್ತು ಸಿದ್ದರಾಮಣ್ಣ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾಯಿದ್ದಾರೆ. ಅವರ ಜೊತೆಯಲ್ಲಿ ಪ್ರೌಢಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ 57ನೇ ವರ್ಷದ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅವರು ಬಂಗಾರಪ್ಪನ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ಅವರು ಮುಂದಿನ ದಿನಗಳು ಅವರ ಭವಿಷ್ಯ ಚೆನ್ನಾಗಿರುತ್ತೆ. ಹಿಂದುಳಿದ ವರ್ಗಗಳ ಏನು ನಾವು 50ರಿಂದ 55% ಇದ್ದೀವಿ, ಅದರ ನೇತೃತ್ವವನ್ನು ಮಾನ್ಯ ಬಂಗಾರಪ್ಪನವರು ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಅವಕಾಶಗಳು ಇರ್ತವೆ ಅಂತ ಹೇಳ್ತಾ ಅವರಿಗೆ 57ನೇ ವರ್ಷದ ಹುಟ್ಟುಹಬ್ಬವನ್ನು ಸಲ್ಲಿಸ್ತಾ